ಯಾವ ಮಚ್ಚು? ಅಲ್ಲದ ನೋಡು ಕಾಟೇರ ಮಚ್ಚು. ಯಾರ್ದಿದು? ದರ್ಶನ್ದ? ಏನ್ ಬೇಕು? ಮೀಡಿಯಾದವ್ರಿಗೊಂದ್ಸಲಿ ಬೈದಿದ್ರು, ಬ್ಯಾನ್ ಆಗಿತ್ತು, ಇದೆಲ್ಲ ಓಕೆ. ಮೀಡಿಯಾದವರಾಗಿದ್ಕೊಂಡು ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಓಹ್ ನೀನು ನಮಗೊಂದ್ಸಲಿ ಮಾಡಿದ್ದೆ ಅಲ್ವಾ, ಈಗ ನಾವು ನಿಮಗೆ ಮಾಡ್ತೀವಿ ಅನ್ನೋ ಥರ ಮಾಡ್ತಿದ್ದೀರ. ಅಂದರೆ ನೀವು ಮಾಡೋ ಪ್ರೋಗ್ರಾಮ್ಗಳು ಹೆಂಗಿರುತ್ತೆ ಅಂತಂದರೆ, ಬಾಕ್ಸ್ ಆಫೀಸ್ ಸುಲ್ತಾನ ನಿರಪರಾಧಿ ಅಂತ ಆಗ್ಬಿಟ್ಟಿದೆ. ದರ್ಶನ್ ಮೇಲಿದ್ದ ಕೇಸ್ ಖುಲಾಸೆ ಆಗಿದೆ, ಅಂತೂ ದರ್ಶನ್ ಮತ್ತೆ ಬಂದರು, ಇದೇ ಥರ ಪ್ರೋಗ್ರಾಮ್ ಇರುತ್ತೆ ಹೊರತು ಮತ್ತೆ ನೀವಿನ್ನೇನು ಮಾಡಲ್ಲ. ಏನಾದರೂ ಪ್ರೂವ್ ಆದರೆ ಇದಕ್ಕಿಂತ 1 to double ಎನರ್ಜಿ ಜಾಸ್ತಿ ಹಾಕಿರ್ತೀರ. ಹಾಯ್ ನಮಸ್ತೆ, ಮಿಸ್ಟರ್ ಛಾಯಾಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದೇನಪ್ಪ ಅಂತಂದರೆ, ದರ್ಶನ್ ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ, ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ. ಸುಮ್ಮನೆ ನಮಗೆ ಹಾಕಬೇಕು, ಬ್ಯಾಡ್ ಕಮೆಂಟ್ಸು ಸಿಕ್ಕಾಪಟ್ಟೆ ಮಾಡ್ತಾರೆ, ಸಪೋರ್ಟ್ ಮಾಡ್ದೆ ಅಂತ ಅನ್ಕೋತಾರೆ ಅಂತ, ಅಂದರೆ ಮೀಡಿಯಾದವ್ರದ್ದೆಲ್ಲ ಸೇರಿ. ಬಟ್ ಈಗ ಒಂದು ವೀಕಿಂದ ನೋಡಿದ್ಮೇಲೆ ಸರಿ ಓಕೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡ್ತೀನಿ. ಹಾಯ್ ನಮಸ್ತೆ, ಮಿಸ್ಟರ್ ಛಾಯಾಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಈ ವಿಷಯದ ಬಗ್ಗೆ ಮಾತಾಡೋಷ್ಟು ದೊಡ್ಡವನ ಇಲ್ವ ಅಂತ ಗೊತ್ತಿಲ್ಲ, ಬಟ್ ನನ್ನ ಅನಿಸಿಕೆ ಹೇಳ್ತೀನಿ ಅಷ್ಟೇ. ಏನಪ್ಪ ಅಂತಂದರೆ, ದರ್ಶನ್ ಸರ್ಗೆ ಅಭಿಮಾನಿಗಳಾಗಿರೋದೇ ಲಾಯಕ್ಕಲ್ಲ ಅನ್ನೋ ಥರ ಸ್ವಲ್ಪ ಜನ ಮಾತಾಡ್ತಾರೆ ಈ ನ್ಯೂಸ್ ಚಾನಲಲ್ಲೆಲ್ಲ. ಅಷ್ಟೊಂದೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ, ಈಗ ಯಾರೋ ಒಬ್ಬ ಹೀರೋ ತಪ್ಪು ಮಾಡ್ತೇನೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವೇ ನಾಳೆ ತಪ್ಪು ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಈಗ ಯಾರೋ ಒಬ್ಬ ತಪ್ಪು ಮಾಡ್ತೀನಿ ಅಂತ ಹೆಂಗೆ ಗೊತ್ತಿರುತ್ತೆ ಹೇಳಿ? ನೀವೇ ಗೊತ್ತಿರಲ್ವಾ? ಅವ್ರು ಚೆನ್ನಾಗಿದ್ದಾಗೆಲ್ಲ ಇವರೇ ಮೆರೆಸಿ, ಇವರೇ ಅಯ್ಯೋ ದರ್ಶನ್ ಸರ್ದು ಅಷ್ಟೊಂದು ಬ್ಲಾಕ್ ಬಸ್ಟರ್ ಆಯಿತು, ಅಷ್ಟು ದುಡ್ಡು ಮಾಡ್ತಂತೆ, ಇಂಡಸ್ಟ್ರಿಗೆ ನಂಬರ್ 1 ಹೀರೋ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಇವ್ರುಗಳೇ ನ್ಯೂಸ್ ಮಾಡಿ, ಎಲ್ಲನೂ ಇವರೇ ಮಾಡಿ, ಇವಾಗ ಇದೊಂದು ತಪ್ಪಿಂದ ಎಷ್ಟು ಕೀಳು ಮಟ್ಟಕ್ಕೆ ಮಾತಾಡ್ತಾರೆ ಅಂತಂದರೆ, ಹೈವಾನ ದನ ಇದ್ದಂಗೆ. ಅಷ್ಟೊಂದೆಲ್ಲ ಮಾತಾಡೋಷ್ಟು ಅವಶ್ಯಕತೆ ಇಲ್ಲ, ಖಂಡಿತ ಅವಶ್ಯಕತೆ ಇಲ್ಲ. ಒಬ್ಬರು ನ್ಯೂಸ್ ರಿಪೋರ್ಟ್ರಾಗಿ ಒಂದು 4 ಜನಕ್ಕೆ ಒಳ್ಳೆಯ ವಿಷಯನ ಮುಟ್ಟಿಸೋ ಸ್ಥಾನದಲ್ಲಿರೋರು ಅಷ್ಟೊಂದು ಕೆಟ್ಟದಾಗಿ ಮಾತಾಡುವುದು ಅವಶ್ಯಕತೆ ಇಲ್ಲ. ಈ ಕಾಮನ್ ಸೆನ್ಸು ಇರಬೇಕಲ್ವ ಒಬ್ಬ ನ್ಯೂಸ್ ರಿಪೋರ್ಟರ್ಗೆ. ಆಮೇಲೆ ದರ್ಶನ್ ಫ್ಯಾನ್ಸ್ಗಳು ಅವ್ರ ಅಭಿಮಾನನ ಅವ್ರು ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನಾಳೆ ದಿನ ಇನ್ನೊಬ್ಬ ಹೀರೋಗೆ ಹಂಗಾಗಿದ್ರು ಅವ್ರ ಫ್ಯಾನ್ಸ್ಗಳು ಹಂಗೆ ಅಭಿಮಾನ ತೋರಿಸೋರು. ಇದರಲ್ಲಿ ಏನು ದರ್ಶನ್ ಫ್ಯಾನ್ಸೇ ತೋರಿಸ್ತಿದ್ದಾರೆ, ಇನ್ನೊಬ್ಬರು ಫ್ಯಾನ್ಗಳು ತೋರಿಸಲ್ಲ ಅಂತ ಏನಿಲ್ಲ. ಇನ್ನೊಬ್ರು ಯಾರು ತಪ್ಪು ಮಾಡಿದಾಗಲೂ ಖಂಡಿತ ತೋರಿಸ್ತಾರೆ. ಅದು ಅಭಿಮಾನ, ಅದು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ. ಅಭಿಮಾನ ಅನ್ನೋದು ಏನೇ ಆಗಲಿ ಅದು ಸಾಧ್ಯನೇ ಇಲ್ಲ, ಬಿಟ್ಟು ಹೋಗಿ ಸಾಧ್ಯನೇ ಇಲ್ಲ. ಅವ್ರ ಅಭಿಮಾನಿಗಳು ಸಿನಿಮಾ ಬಂದರೆ ನೋಡ್ತಾರೆ. ಅದೇ ಥರ ಯಾವ ಹೀರೋ ತಪ್ಪು ಮಾಡಿದ್ರು ಯಾವ ಅಭಿಮಾನಿಗಳು ಬಿಟ್ಕೊಡಲ್ಲ. ಈಗ ಒಂದು ವಿಡಿಯೋ ಹಾಕ್ತೀನಿ, ನೀವು ನೋಡಿ. ಯಾವ ಮಚ್ಚು? ಅಲ್ಲದ ನೋಡು ಕಾಟೇರ ಮಚ್ಚು, ಅಲ್ಲದ ನೋಡು. ಬಿದ್ದ ಅವಳ ತರಿಕ್ ಹೋಗಿ ನೀ ಬಿದ್ದ. ಇದಕ್ಕೆ ಸುಮ್ಮನಾಗ್ಬಿಟ್ಟೆ, ಇದಕ್ಕೆ ಸುಮ್ಮನಾಗ್ಬಿಟ್ಯಾ? ಕಾಟೇರ ನಡಿ, ಇಡೀ ನಡಿ ವಾಪಸ್ಸು. ಏ ಬೇಡ ಬದೇ ಆಯ್ತದ, ಬಾ ನಡಿ. ಯಾವ ಮಚ್ಚಪ್ಪ ಇದು? ಜೋರಾಗಿ ಹೇಳ್ಬೇಕು, ಕರೆಕ್ಟಾಗಿ. ಯಾರ್ದಿದು? ದರ್ಶನ್ದ? ನಿಂದ? ದರ್ಶನ್ದಲ್ವಾ? ಅಲ್ವಾ? ನಿಂದ್ಯಾ? ಏನ್ ಬೇಕು? ಎಲ್ಲಿದೆ? ಬೇಕಾ? ನಡಿ ಕೊಟ್ಟ, ನಡಿ ಕೊಡ್ತೀನಿ. ಬರೋ.
ಲೇ ಕುಟ್ಕಿಟ್ ಕೊಡಕಪ್ಪ ಸ್ವಾಮಿ. ಬೇಡಪ್ಪ ಬೇಡ, ತಪ್ಪಾಯ್ತು. ಅದೇನದು ಅವನು ಬಿಡಿ. ಅದೇನದು ಇಟ್ಬಿಟ್ಟು ಬಾ ಸಾಕು. ಬಾ ಇಡು ಇಡು ಸಾಕು, ಅಲ್ಲಿಡು. ನಡಿ ಸಾಕು. ಇದು ಕಾಟ್ಯಾರ ಬಟ್ಟೆ ಕೊಳತು. ಕಾಟ್ಯಾರ ಬಾಕ್ಸಿಂಗ್. ಬಾ ಬಾ. ಆಮೇಲೆ ಈ ವಿಡಿಯೋ ಇದಕ್ಕೋಸ್ಕರ ಮಾಡಿರೋದಲ್ಲ, ಅದ್ರ ಡೇಟು ಹಾಕ್ತೀನಿ. ಯಾಕೆಂದರೆ ಕೆಲವು ಜನ ಆಮೇಲೆ ಅಯ್ಯೋ ವ್ಯೂಸ್ಗೋಸ್ಕರನೇ ಈ ವಿಡಿಯೋ ಮಾಡಿಸಿದ್ರೇನೋ ಅನ್ನೋ ಥರಕ್ಕೆ ಮಾತಾಡೋರು ಇರ್ತಾರೆ. ಅದಕ್ಕೋಸ್ಕರ ಅದು ಡೇಟ್ ಮೆನ್ಷನ್ ಮಾಡಿ ಹಾಕ್ತೀನಿ, ಸ್ಕ್ರೀನ್ಶಾಟ್ ತೆಗೆದು ಮೊಬೈಲಲ್ಲಿ ರೆಕಾರ್ಡ್ ಆಗಿದ್ದಾಗ. ಆ ವಿಡಿಯೋನ ಹಾಕಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಈ ಇನ್ಸಿಡೆಂಟ್ ಆಯಿತು. ಈ ಇನ್ಸಿಡೆಂಟ್ ಆದಮೇಲೆ ಅಯ್ಯೋ ಹಾಕಿದ್ರೆ ಚೆನ್ನಾಗಿರಲ್ಲ, ಏನೇನೋ ಅನ್ಕೋತಾರೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಅನ್ನಿಸ್ತಿರೋದು ಸರಿ, ಓಕೆ, ಈಗ ಓಕೆ, ದೊಡ್ಡವರು ಇದ್ದಾರೆ, ಮೆಚುರಿಟಿ ಇರೋರಿಗೇನೋ ಹೇಳ್ತೀವಿ, ಇಲ್ಲ ಆ ಥರ ಇದೆ ಈ ಥರ ಅದಂತ ಬೈತೀವಿ. ನಿಮ್ಮ ಫ್ಯಾನ್ಸ್ ಆದರೆ ನೀವು ಟ್ಯಾಟು ಹಾಕ್ಸ್ಕೊತಿದ್ದೀರಾ, ಗಾಡಿ ಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊತಿದ್ದೀರಾ, ಮೊದಲನೇದು ಹಂಗೆ ಹಾಕ್ಸ್ಕೊಂಡ್ರಿ, ಇವಾಗ ಈ ಥರ ಹಾಕ್ಸ್ಕೊತಿದ್ದೀರಾ ಅಂತೆಲ್ಲ ಅಂತೀವಿ. ಬಟ್ ಈಗ ನೋಡೋ ವೀಡಿಯೋಗೆ ಏನಂತ ಹೇಳಬೇಕು ಆ ಪಾಪುಗೆ? ನೀನು ದರ್ಶನ್ ಫ್ಯಾನ್ ಆಗಬೇಡಪ್ಪ, ಈ ಥರ ತಪ್ಪು ಮಾಡಿದ್ದೇನೆ ಅಂತ ಯಾವ ಥರ ಮನವರಿಕೆ ಮಾಡೋದು ಅಲ್ವಾ? ಯಾರು ಅವ್ರು ಮಾಡಿರೋ ತಪ್ಪುಗಳಿಂದ ಅಭಿಮಾನಿಗಳಾಗಿರಲ್ಲ, ಅವ್ರನ್ನ ಮೂವಿಲಿ ನೋಡೋಷ್ಟೇ ಅಭಿಮಾನಿಗಳಾಗಿರ್ತಾರೆ. ಆ ಅಭಿಮಾನ ಒಂದ್ಸಲಿ ಬಂದಮೇಲೆ ಬಿಟ್ಟು ಹೋಗಲ್ಲ, ಅದು ಯಾರೇ ಆಗಲಿ ಬಿಟ್ಟು ಹೋಗಲ್ಲ ಅಲ್ವಾ? ಇದನ್ನು ಬೇರೆ ಥರ ಕಂಪೇರ್ ಮಾಡ್ತೀನಿ ಅಂತ ಅನ್ಕೋಬಾರ್ದು ನೀವು. ದಯವಿಟ್ಟು ಈಗ ಯಾವುದೋ ಒಂದು ಜಗಳ ಆಗಿರುತ್ತೆ, ನಮ್ಮ ಫ್ರೆಂಡ್ ಒಂದಷ್ಟು ದಿನ ಮಾತಾಡಿರಲ್ಲ, ಇದು ಫ್ರೆಂಡ್ಶಿಪ್ಪು ಅದೇ ಬೇರೆ ಥರ ಇದೇ ಬೇರೆ ಥರ ಅಂತ ಅನ್ಬೋದು. ಆದರೆ ಒಂದು ಸೆಕೆಂಡು ಇದನ್ನು ಕಂಪೇರ್ ಮಾಡಿ ನೋಡಿ. ಈಗ ನಮಗೆ ಯಾವುದೋ ಫ್ರೆಂಡ್ ಇರ್ತಾನೆ, ನಾವು ಮೋಸ ಮಾಡಿ ಹೋಗಿರ್ತಾನೆ, ಎಲ್ಲೋ ಒಂದು ಕಡೆ ಒಂದು 20 ವರ್ಷ ಆದಮೇಲೂ ಒಂದು 25 ವರ್ಷ ಆದಮೇಲೂ ಸಿಗ್ತಾನೆ. ಅವನನ್ನು ಯಾರಾದರೂ ನಮ್ಮ ಫ್ರೆಂಡೇ ಅಂತ ಹೇಳ್ತಾರ, ಬೇರೆ ಹೇಳ್ತಾರೆ. ಮೋಸ ಮಾಡಿದ್ರು ನಾವು ಅವನ ಫ್ರೆಂಡ್ ಅಂತಲೇ ಅನ್ಕೋತೀವಿ. ಅದು ಒಂದು ಕ್ಷಣಗೆ ನಮ್ಮ ಫ್ರೆಂಡು ಕಂಡು ಬಾರು ಮೋಸ ಮಾಡೋಗ್ಬಿಟ್ಟ ಅಂತೀವಿ ಹೊರತು ಅವ್ನು ನಮ್ಮ ಫ್ರೆಂಡೇ ಅಲ್ಲ ಅಂತ ಯಾವತ್ತೂ ಹೇಳ್ಕೊಳಲ್ಲ. ಅಂದರೆ ಅಭಿಮಾನ ಅನ್ನೋದು ಅಷ್ಟೇ, ಒಂದ್ಸಲಿ ಹುಟ್ಟಿದ ಮೇಲೆ ಅದು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇದು ದರ್ಶನ್ ಸರ್ ಆಗಿಲ್ಲದೆ ಬೇರೆ ಹೀರೋಗಳಾಗಿದ್ರು ಖಂಡಿತ ಇರ್ತಿತ್ತು. ಅಂದರೆ ಅಭಿಮಾನಿಗಳನ್ನ ಸುಮ್ಮನೆ ಬೇಕು ಬೇಕು ಅಂತ ಮಾತಾಡೋದು, ಬೇಕು ಬೇಕು ಅಂತ ಬೈಯೋದು ತಪ್ಪು ಅಂತ ನನ್ನ ಅನಿಸಿಕೆ. ಅವ್ರು ತಪ್ಪು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆದರೆ ಅನುಭವಿಸಿ ಹೊರಗಡೆ ಬರ್ತಾರೆ. ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆದರೆ ರಿಲೀಸ್ ಆಗಿ ಹೊರಗಡೆ ಬರ್ತಾರೆ. ಇದ್ರ ಮಧ್ಯೆ ಸುಮ್ಮನೆ ದರ್ಶನ್ ಫ್ಯಾನ್ಸ್ಗಳನ್ನ ಪ್ರವೋಕ್ ಮಾಡೋದು, ಬೇಕು ಅಂತ ಮಾತಾಡೋದು. ದರ್ಶನ್ ಸರ್ ತಪ್ಪು ಮಾಡಿರೋದು ಅವ್ರ ಅಭಿಮಾನಿಗಳಿಗೂ ಬೇಜಾರಿರುತ್ತೆ, ಇದ್ದೇ ಇರುತ್ತೆ. ಅದು ಮನುಷ್ಯನ ಸಾಮಾನ್ಯ ಗುಣ. ಏನಾದ್ರು ತಪ್ಪಾದಾಗ, ಈ ಥರದ್ದು ಘಟನೆ ಆದಾಗ ಬೇಜಾರು ಆಗೇ ಆಗುತ್ತೆ. ಯಾರೇ ಆಗಲಿ ಅಯ್ಯೋ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದನ್ನು ಈಗ ನಮ್ಮ ಪಕ್ಕದಲ್ಲಿ ಯಾರೋ ದರ್ಶನ್ ಫ್ಯಾನ್ ಇದ್ದಾನೆ ಅಂತಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ನಾವು ನೀಯಾಳ್ಸೋಕ್ಕೆ ಶುರು ಮಾಡಿಬಿಡ್ತೀವಿ. ಏನೋ ನಿಮ್ಮ ಬಾಸ್ ಹಂಗೆ ಥರ ಮಾಡ್ದ, ಈ ಥರ ಮಾಡ್ದ ಅಂತ ನಾವು ರೇಗ್ಸೋಕ್ಕೆ ಶುರು ಮಾಡಿಬಿಡ್ತೀವಿ. ಆವಾಗ ಏನು ಮಾಡ್ತಾನೆ ಅವನು, ಯಾವ್ದು ಕಣೋ ನಮ್ಮ ಬಾಸ್ ಮಾಡಿರೋದು ಸರಿ, ಏನೋ ಇವಾಗ ಈ ಥರ ಮಾತಾಡ್ತಾರೆ. ಇವಾಗ ಆಪೋಸಿಟ್ ಪರ್ಸನ್ನು ನಮ್ಮನ್ನು ಎಷ್ಟು ಪ್ರವೋಕ್ ಮಾಡ್ತಾನೆ, ನಾವು ಅದಕ್ಕಿಂತ 1 to 2 ಪ್ರವೋಕ್ ಹಾಕ್ತೀವಿ. ಅದ್ರಲ್ಲಿ ಯಾವ ವಿಷಯನಾದರೂ ತೊಗೊಳ್ಳಿ ನೀವು, ಯಾವುದೋ ಸಣ್ಣ ವಿಷಯ ಯಾವುದೋ ಈ ವಿಷಯ ಬಿಟ್ಟು ಬೇರೆ ವಿಷಯ ತೊಗೊಳ್ಳಿ, 1-2-3 ಸಲ ಅದನ್ನೇ ಮಾತಾಡ್ತಿದ್ರೆ ಮತ್ತೆ ಹೌದು ಕಣೋ ತಪ್ಪು ಮಾಡ್ದೆ, ಏನು ಇವಾಗ ಏನು ಮಾಡ್ಕೊತೀಯ, ಏನು ಕಿತ್ಕೋತೀಯ, ಇದೇ ಥರ ಮಾತಾಡ್ತೀವಿ. ಬಿಟ್ಟರೆ ಯಾರೂ ಇಲ್ಲ ಹೌದಾ ಸರಿ ಹೋಗ್ಲಿ ಬಿಡು ಅಂತ ಯಾರೂ ಮಾತಾಡಲ್ಲ. ಏನಾದ್ರು ನಾನು ಮಾತಾಡ್ತಿರೋದು ತಪ್ಪು ಅನಿಸಿದ್ರೆ ಸಾರಿ. ಯಾಕೆಂದರೆ ನಾನು ಇರೋದನ್ನು ನನಗನ್ಸಿದ್ದನ್ನು ಅಷ್ಟೇ ನಾನು ಹೇಳ್ತಿದ್ದೀನಿ ಇಲ್ಲಿ. ಬಿಟ್ಟರೆ ಬೇರೆ ಏನೋ ದರ್ಶನ್ ಸಾರ್ ಮಾಡಿದ್ದೆ ಸರಿ, ಇವರು ಅಭಿಮಾನಿಗಳು ಮಾಡ್ತಿರೋದೇ ಸರಿ, ಈ ಥರದ್ದು ಯಾವುದೂ ನಾನು ಹೇಳ್ತಿಲ್ಲ. ಸಿಚುವೇಶನ್ ಹೇಳ್ತಿದ್ದೀನಿ. ಯಾಕೆಂದರೆ ತುಂಬ ಜನ ಹಂಗೆ ಮಾತಾಡ್ತಿದ್ದಾರೆ. ಈಗ ಫೋಟೋ ವೀಡಿಯೋ ಎಲ್ಲ ಸಿಗಾಕೊಂಡ್ಮೇಲೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಿದ್ದೀರಿ ಅಂತ ಗೊತ್ತಾದ ತಕ್ಷಣ ಹಳೆ ನಂಬರ್ದೇನು ಈಗ ಹೊಸದು ಹಾಕ್ಸ್ಕೊತೀರ ನೀವು, ಅದು ಅವ್ರಿಷ್ಟ. ಹಳೇದಾದರೂ ಹಾಕ್ಸ್ಕೊತಾರೋ, ಹೊಸದಾದರೂ ಹಾಕ್ಸ್ಕೊತಾರೋ, ಇಲ್ಲ ತೆಗ್ಸೆ ಹಾಕ್ಬಿಡ್ತಾರೋ, ಇಲ್ಲ ಇಟ್ಬಿಡ್ತಾರೋ, ನಮಗೆ ಯಾಕೆ ಬೇಕು? ನಾವು ತಪ್ಪಿನ ವಿರುದ್ಧ ಹೋರಾಡಬೇಕೇ ಹೊರತು ಒಬ್ಬ ಪರ್ಸನ್ ವಿರುದ್ಧ ಅಲ್ಲ. ನಾವು ತಪ್ಪಿನ ವಿರುದ್ಧ ಹೋರಾಡಬೇಕೇ ಹೊರತು ಅಭಿಮಾನಿಗಳ ವಿರುದ್ಧ ಅಲ್ಲ. ಅಭಿಮಾನಿಗಳ ವಿರುದ್ಧ ಅಲ್ವೇ ಅಲ್ಲ. ಈಗ ತಪ್ಪಾಗಿದ್ದರೆ ತಪ್ಪು ಅಂತ ಹೇಳಿ, ಸರಿ ಇದ್ದರೆ ಸರಿ ಅಂತ ಹೇಳಿ. ಏನಂದರೆ TRP ಇಲ್ಲ ಅಂತಾರೆ ಮೀಡಿಯಾದವರು, ಬಟ್ ಅವ್ರದ್ದೇ ಪ್ರೋಗ್ರಾಮ್ ಮಾಡ್ತಿದ್ದಾರೆ.
ಇಷ್ಟು ಡೀಟೇಲಾಗಿ ಯಾವ ಒಂದನ್ನು ಮಾಡಿದ್ದು ನಾನು ನೋಡೇ ಇಲ್ಲ ನ್ಯೂಸ್ನವರು. ಅಷ್ಟೊಂದು ಡೀಟೇಲು, ಕ್ಷಣ ಕ್ಷಣಕ್ಕೂ ಅವ್ರದ್ದು ವರದಿ. ಯಾರಾದರೂ ಊಟ ಕೊಡೋಕೆ ಹೋದ್ರು ಅವ್ರದ್ದೇ, ತಿಂಡಿ ಕೊಡೋಕೆ ಹೋದ್ರು ಅವ್ರದ್ದೇ, ಯಾರು ಮೀಟ್ ಮಾಡೋಕೆ ಹೋದ್ರು ಅವ್ರದ್ದೇ. ಪಾಪ ಸತ್ತೋಗಿರೋ ರೇಣುಕಾ ಸ್ವಾಮಿ ಅವ್ರ ಕೈಲೇ ಮಾತಾಡಿಸ್ತಾರೆ. ಯಾಕೆ ಇಷ್ಟೊಂದು? ಓಕೆ, ತಪ್ಪಾಗಿದೆ, ಅದಕ್ಕೆ ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ, ಇನ್ವೆಸ್ಟಿಗೇಷನ್ ನಡೀತಿದೆ. 80 ದಿನನೋ 90 ದಿನನೋ ಆದರೂ ಇನ್ನೂ ಅವರು ಚಾರ್ಜ್ ಶೀಟ್ನೇ ಸಲ್ಲಿಕೆ ಮಾಡಿಲ್ಲ. ಹಂಗಿದ್ರೆ ಡೀಟೇಲಾಗಿ ವರ್ಕ್ ಮಾಡ್ತಿದ್ದಾರೆ ಅಂತಲೇ ತಾನೆ. ಯಾಕೆ ನೀವು ಈಗ ಏನಾಗಿದೆ ಅಂತಂದರೆ ಚಾರ್ಜ್ ಶೀಟೇ ಅವಶ್ಯಕತೆ ಇಲ್ಲ. ಮೀಡಿಯಾದವ್ರು ಏನು ಕೊಡ್ತಿದ್ದಾರೆ ಅದನ್ನ ಇಟ್ಕೊಂಡೇ ದರ್ಶನ್ ಅವ್ರಿಗೆ ಶಿಕ್ಷೆ ಕೊಡ್ಬೋದು. ಅಷ್ಟು ಡೀಟೇಲಾಗಿ ವರ್ಕ್ ಮಾಡ್ತಿದ್ದಾರೆ. ತುಂಬ ಕೇಸ್ಗಳಿದೆ, ಬೇರೆ ಕೇಸು. ಇತ್ತೀಚೆಗೆ ರಾಮನಗರದಲ್ಲಿ ಒಂದು ಕಿಡ್ನ್ಯಾಪ್ ಆಯಿತು ಹುಡುಗಿದು, ಅದನ್ನು ಸಾರ್ವಜನಿಕರೆಲ್ಲ ಹಿಡಿದು ಒಪ್ಸಿದ್ರು, ಅದ್ರ ಬಗ್ಗೆ ಒಂದಿಲ್ಲ. ಮಂಡ್ಯದಲ್ಲಿ ಒಂದು ಹುಡುಗಿ ಕಿಡ್ನ್ಯಾಪ್ ಆಗಿದೆ, ಆ ಹುಡುಗಿ ಬಗ್ಗೆ ಒಂದೇ ಒಂದು ಸಣ್ಣದಾಗಿನ ಸ್ಕ್ರೋಲಿಂಗಲ್ಲೂ ಇಲ್ಲ ಈ ಥರ ಕಿಡ್ನ್ಯಾಪ್ ಆಗಿದೆ, ಎಚ್ಚರಿಕೆ ಆಗಿದೆ. ಯಾಕೆ ಇದನ್ನೆಲ್ಲ ಮಾಡಲ್ಲ ನ್ಯೂಸ್ನವರು? ಯಾಕೆ ದರ್ಶನ್ ಅವ್ರದ್ದೇ ಬೇಕು ನಿಮಗೆ? TRP ಇಲ್ಲ ಅಂತೀರ, ಅದೇ ಮಾತಾಡ್ತೀರ. ಯಾವುದೇ ಇಂಟರ್ವ್ಯೂವಲ್ಲಾಗಲಿ, ಯಾವುದೇ ಮಾತಲ್ಲಾಗಲಿ, ಹಾಫ್ ಆನ್ ಅವರ್ ಪ್ರೋಗ್ರಾಮ್ಗಳಾಗಲಿ, ಎಲ್ಲ ಬರೀ ಅದೇ ಇದೆ. ತಪ್ಪು ಮಾಡಿದರೆ ಶಿಕ್ಷೆ ಆಗೇ ಆಗುತ್ತೆ. ಅದನ್ನು ಯಾಕೆ ನೀವು ಜನಕ್ಕೆ ತೋರಿಸಿ ಅದನ್ನು ಬೇರೆ ಥರ ಮಾಡ್ತೀರ ನೀವು? ಜನಕ್ಕೆ ನಿಮ್ಮ ಮೇಲೇ ಅಸಹ್ಯ ಹುಟ್ಬಿಟ್ಟಿದೆ. ಈಗ ಎಷ್ಟೋ ಜನ ನ್ಯೂಸಿಗೆ ಸಪೋರ್ಟ್ ಮಾಡ್ತಿದ್ದವ್ರು ಎಷ್ಟೋ ಜನ, ತುಂಬ ಜನ ಈಗ ಬೈಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನ್ಯೂಸ್ ಚಾನಲ್ನೇ ಬೈಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆ? ಬೇರೆ ವಿಷಯಗಳು ಇದೆ, ಎಷ್ಟೋ ಕಡೆ ಮಳೆ ಊದಿಲ್ಲ, ಬರಗಾಲ ಇದೆ, ಅದನ್ನು ತೋರಿಸಿ. ಮಾರ್ಕೆಟಲ್ಲಿ ಸರಿಯಾಗಿ ರೈತರು ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ, ಅದನ್ನು ತೋರಿಸಿ. ಯಾಕೆ? ದರ್ಶನ್ ಅವ್ರದ್ದೇ ಸಾಕಲ್ವಾ? 80 ದಿನ ಆಯಿತು, ನಿಮಗೆ ಬೇಜಾರಾಗಿಲ್ವಾ? ಅಯ್ಯೋ ಇದೇ ಪ್ರೋಗ್ರಾಮ್ ಮಾಡ್ತೀವಿ, ಬೇರೆದೇನಾದರೂ ಮಾಡಬೇಕಪ್ಪ ಅಂತ ಅನಿಸೋದೇ ಇಲ್ವ ಯಾರಿಗೂ? TRP ಇಲ್ಲ, ಅವರಿಂದ ನಮಗೇನ್ರಿ TRP, ಅವರಿಂದ ನಾವು ಬದುಕ್ಬಿಡ್ತೀವ ಅಂತೀರ. 24 ಗಂಟೆ ಟೈಮು ದರ್ಶನ್ ಅವ್ರದ್ದು ಜಪ ಬಿಟ್ಟರೆ ನಿಮಗೆ ಚಾನಲ್ನವ್ರಿಗೆ ಬೇರೆ ಏನೂ ಇಲ್ಲ. ಏನೇ ಆದ್ರೂ ನೀವು ನಿಮ್ಮ ಪರ್ಸ್ನಲ್ದು ಏನಾದರೂ ಇದ್ದರೂ ಓಕೆ, ಮೀಡಿಯಾದವ್ರಿಗೊಂದ್ಸಲಿ ಬೈದಿದ್ರು, ಬ್ಯಾನ್ ಆಗಿತ್ತು, ಇದೆಲ್ಲ ಓಕೆ. ಅದಾಗಿ ತುಂಬ ವರ್ಷಗಳಾಗಿದೆ. ಮೀಡಿಯಾದವರಾಗಿದ್ದುಕೊಂಡು ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಡೈರೆಕ್ಟಾಗಿ ಹೇಳಿದೆ, ಓಹ್ ನೀನು ನಮಗೊಂದ್ಸಲಿ ಮಾಡಿದ್ದೆ ಅಲ್ವಾ, ಈಗ ನಾವು ನಿಮಗೆ ಮಾಡ್ತೀವಿ ಅನ್ನೋ ಥರ ಮಾಡ್ತಿದ್ದೀರ. ಇದರಲ್ಲಿ ಏನಿಲ್ಲ, ನೀವು ಯಾರಿಗೂ ನ್ಯಾಯನೂ ಕೊಡಿಸಲ್ಲ. ನಿರಪರಾಧಿ ಅಂತ ಹೊರಗಡೆ ಬಂದರೆ ನೀವು ಮಾಡೋ ಪ್ರೋಗ್ರಾಮ್ಗಳು ಹೆಂಗಿರುತ್ತೆ ಅಂತಂದರೆ, ಬಾಕ್ಸ್ ಆಫೀಸ್ ಸುಲ್ತಾನ ನಿರಪರಾಧಿ ಅಂತ ಆಗ್ಬಿಟ್ಟಿದೆ. ದರ್ಶನ್ ಮೇಲಿದ್ದ ಕೇಸ್ ಖುಲಾಸೆ ಆಗಿದೆ, ಅಂತೂ ದರ್ಶನ್ ಮತ್ತೆ ಬಂದರು, ಇದೇ ಥರ ಪ್ರೋಗ್ರಾಮ್ ಇರುತ್ತೆ ಹೊರತು ಮತ್ತು ನೀವಿನ್ನೇನೂ ಮಾಡಲ್ಲ. ಏನಾದರೂ ಪ್ರೂವ್ ಆದರೆ ಇದಕ್ಕಿಂತ 1 to double ಎನರ್ಜಿ ಜಾಸ್ತಿ ಹಾಕಿರ್ತೀರ. ಇಷ್ಟೇ. ದಯವಿಟ್ಟು ನಿಮ್ಮ ಮೇಲೆ ಇನ್ನೂ ಅಸಹ್ಯ ಹುಟ್ಟೋ ಮುಂಚೆನೇ ಬೇರೆ ಪ್ರೋಗ್ರಾಮ್ಗಳನ್ನ ಮಾಡಿ. ಬೇರೆ ಪ್ರೋಗ್ರಾಮ್ಗಳಿದೆ, ಬೇರೆ ಕಷ್ಟಗಳಿದೆ, ರೈತರದ್ದಿದೆ, ಬೇರೆ ವರ್ಗದವ್ರದ್ದಿದೆ, ತುಂಬ ಇದೆ. ಇದನ್ನೆಲ್ಲ ಮಾಡಿ. ದಯವಿಟ್ಟು ತಪ್ಪಿದರೆ ಕ್ಷಮಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.